ಅಲ್ಲಿ ಯಾವುದೋ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟ್ರು ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ. 16 ಅವೆಂಥವು ಐಂಡಿಯ ಪಕ್ಷಗಳು ಖರ್ಗೆ ಅವರೇ ಮುಂದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾರೆ. ಒಬ್ಬ ಕನ್ನಡಿಗ, ನಾನು ದಲಿತರು ಅಂತ ಹೇಳಲ್ಲ, ಒಬ್ಬ ಕನ್ನಡಿಗ ಇವತ್ತು ಅಲ್ಲೆಲ್ಲೋ ಬೇರೆ ರಾಜ್ಯದವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಘೋಷಣೆ ಮಾಡಿದ್ರೆ, ಸಿದ್ದರಾಮಣ್ಣವರೇ ಅಹಿಂದ ನಾಯಕರು ನೀವೇನು ಹೇಳ್ತಾ ಇದ್ದೀರಿ? ರಾಹುಲ್ ಗಾಂಧಿ ಋಣ ತೀರಿಸಬೇಕಲ್ವ ನೀವು? ಮಲ್ಲಿಕಾರ್ಜುನ್ ಖರ್ಗೆದಾಗಲಿ ಪರಮೇಶ್ವರದಲ್ಲಿ ಋಣ ತೀರ್ಸೋಕ್ಕಿಲ್ಲ. ಪಾಪ ಪರಮೇಶ್ವರನ ಈ ಪಾಪ ಚೆನ್ನಾಗಿದ್ದಾರೆ ಅವರೆಲ್ಲ. 2013ರಲ್ಲಿ ಪಾಪ ಪರಮೇಶ್ವರ್ ರಾಜ್ಯ ಅಧ್ಯಕ್ಷರಾಗಿ ಇವತ್ತು ದಲಿತ ಸಮಾಜಗಳಿಗೆ ಇವರು ಅಹಿಂದ ಹೆಸರು ಹೇಳ್ತಾರಲ್ಲ, ಅಧಿಕಾರ ಹಿಡಿಯೋವರೆಗೆ ಅಹಿಂದ, ಅಧಿಕಾರ ಹಿಡಿದ ಮೇಲೆ ಅಹಿಂದ ಹಿಂದೆ, ನಾನು ಮುಂದೆ. ಇದು ಸಿದ್ದರಾಮಯ್ಯರ ಪಾಲಿಸಿ ಸಿದ್ಧಾಂತ. ಇವತ್ತು ಸಂತೋಷವಾಗಿ ಪೂರ್ಣ ಮನಸ್ಸಿನಿಂದ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಲಿ ಅಂತಕ್ಕಂಥದ್ದಕ್ಕೇನು ಆಗೋದು ಬಿಡೋದು ಮುಂದೆ ಹಣೆ ಬರ. ಅಟ್ಲೀಸ್ಟ್ ಅಲ್ಲಿ ಯಾರೋ ಬೇರೆ ರಾಜ್ಯದವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು, ನೀವು ರಾಹುಲ್ ಗಾಂಧಿ ಆಗಬೇಕು ಅಂತೇಳಿ ನೀವು ಹೇಳಿಕೆ ಕೊಡ್ತೀರಿ ಅಂದರೆ ದಲಿತ ಸಮಾಜಗಳು ಇಂಥ ಲೀಡರ್ನ ಇವತ್ತು ಇನ್ನೂ ನಂಬ್ತೀರಾ? ತೀರ್ಮಾನ ಅವ್ರಿಗೆ ಬಿಡೋಣಂತೆ. ಆಮೇಲೆ ಇನ್ನೊಂದು